ಯಡಿಯೂರಪ್ಪನವ್ರ ಕಾಲದಲ್ಲಿ ಬೊಮ್ಮಾಯಿ ಕಾಲದಲ್ಲಿ ಬಜೆಟ್ ಇಲ್ಲದೆ ಕೆಲಸಗಳನ್ನ ಕೊಟ್ಟಿದ್ದಾರೆ. ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೀನಿ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ 50 ಕೋಟಿ 60 ಕೋಟಿ ಇದೆ. ನಾನು ನೀವೇ ಹಂಚಿ ಅಂತ ಹೇಳಿದ್ವಿ. ನಾವು ನೀವೇ ಯಾರ್ಯಾರು ಕೊಡಬೇಕು ಅಂತ. ಕಾಂಟ್ರಾಕ್ಟರ್ ಅಂದ್ರೆ ಇಲ್ಲಿ ಬರೀ ಬರೋ ಮಾತ್ರ ಕಾಂಟ್ರಾಕ್ಟರ್ ಅಲ್ಲ, ಇಡೀ ರಾಜ್ಯದ ಉದ್ಯೋಗ ಕಾಂಟ್ರಾಕ್ಟರ್. ಅವ್ರಿಗೆ ನಾನೇ ನೀವೇ ಹಂಚಿಬೇಕಾದ್ರೆ ನಿಮಗೆ ಲಿಸ್ಟ್ ಕೊಟ್ಬಿಡ್ತೀನಿ, ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಹೇಳಿದ್ದೀನಿ. ಇಲ್ಲ ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀನಿ. ಅಪ್ಡೇಟ್ ಫೈಲ್ ಮಾಡಿ ಅಂತ ಹೇಳ್ತೀನಿ. ಅಪ್ಡೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ, ಯಾರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ, ಏನು ಬೇಕಾದ್ರೂ ಮಾಡೋಣ. ಅದು ನಾವು ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಾವೇನು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ನೋವು ಅರ್ಥ ಆಗ್ತದೆ, ನಮಗೇನು ಅರ್ಥ ಆಗಲ್ಲ. ಬಟ್ ದೇ ಕ್ಯಾನ್ ನೋ ಒನ್ ಕ್ಯಾನ್ ಥ್ರೆಟನ್ ದಿ ಗೌರ್ಮೆಂಟ್. ಎದುರಿಸೋಕ್ಕೆ ಸರ್ಕಾರನ ಎದುರಿಸೋಕ್ಕಾಗಲ್ಲ. ನಾವು ವಿತಿನ್ ದಿ ಲಾ ಅವರು 10% ನಮ್ಮ ಕಾರ್ಪೊರೇಷನ್ ಪ್ಲೇಸ್ ಮಾಡಿ ಅಂತ ಹೇಳ್ತಾರೆ. ನಾನು ಅದನ್ನು ನೋಡಬೇಕು, ಕಾನೂನಲ್ಲಿ ಏನಿದೆ, ಯಾಕೆ ಏನು ಅಂತ ಈ ಎನ್ಕ್ವೈರಿ ರಿಪೋರ್ಟ್ಸ್ ಅವೆಲ್ಲ ಏನೇನೋ ಇದೆ ಅದನ್ನು ನಾನು ನೋಡ್ತೀನಿ. ನೋಡ್ಬಿಟ್ಟು ನಮ್ಗೇನು ಅವ್ರಿಗೇನು ಸಹಾಯ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ. ಅವ್ರಿಗೂ ಗೊತ್ತಿದೆ ಅದು. ಬೇರೆ ಬೇರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ಗೆ ನಾನು ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ. ಅವ್ರು ಗ್ರೀವೆನ್ಸಸ್ ಹೇಳಿ, ಎಲ್ಲಿ ಬೇಕಾದ್ರೂ ಅವರು ಗ್ರೀವೆನ್ಸಸ್ ಹೇಳ್ಕೊಳ್ಳಿ. ದುಡ್ಡು ಬೇಕಲ್ಲ. ಹಿಂದೆ ಏನಾಗಿತ್ತು, ಒಂದು ಬಜೆಟ್ ಇತ್ತು, ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು. ಕೆಲಸ ಎಲ್ಲ 3% 4% ತಗೋಬಿಟ್ಟಿದ್ದಾರೆ. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಈಗ ನನ್ನ ಹತ್ರ ಇರೋದು ಒಟ್ಟು ಎಲ್ಲ ಸೇರಿದ್ರೆ 200 ಕೋಟಿ ರೂಪಾಯಿ ಇರಬೇಕಷ್ಟೇ. 17,000 ಕೋಟಿ ರೂಪಾಯಿ ಇದು ಬಿಲ್ ಇದೆ. 200 ಕೋಟಿ ಯಾರು ಕೊಟ್ಟಿರೋದು? ಯಾರಿಗೆ ಆಫೀಸರ್ಸ್ ಕೊಡೋಕ್ಕೆ ಹೇಳಿ, ಯಾವ ಲೆಕ್ಚರ್ ಕೊಡೋಕ್ಕೆ ಹೇಳಿ. ನಾನು ಎಲ್ಲ 25 ಲಕ್ಷ 50 ಲಕ್ಷ 1 ಕೋಟಿ ಇಂಥವೆಲ್ಲ ಕೊಡಬೇಕು. ಒಬ್ಬೊಬ್ಬ ಕಾಂಟ್ರಾಕ್ಟ್ಗೆ, ದೊಡ್ಡ ಕಾಂಟ್ರಾಕ್ಟ್ಗೆ 2,000 ಕೋಟಿ ರೂಪಾಯಿ ಕೊಡೋದು ಬಿಲ್ಗಳಿದೆ. ಅವರೆಲ್ಲ ಭಾಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಅಂದರೂ ನನ್ನ ಹತ್ರ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ಸಿಸ್ಟಮ್ ತರ್ತಾ ಇದ್ದೀನಿ. ನೋಡೋಣ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ವಾರ್ನಿಂಗ್ ಮಾಡಿದ್ದೀರಿ ಸರ್, ಅವ್ರಿಗೆ ಬೇಕಾಬಿಟ್ಟಿ ಕೊಡ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿಲಿದ್ದಾಗ ನಾನು ಹೇಳಿದ್ದೆ, ಈ ದುಡ್ಡಿಲ್ಲ, ಬಜೆಟ್ ಇಲ್ಲ, ನೀವು ಯಾವ್ದು ಕೆಲಸ ತಗೋಬೇಡಿ, ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನು ಮುಖ್ಯ ಅಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ. ನಿಮ್ಗೆ ಯಾರಿಗೂ ಬೆನ್ ಸಿಗುದಿಲ್ಲ ಅಂತ ಕೂಡ ಹೇಳಿದ್ದೆ. ಬೇಕಾದ್ರೆ ನೀವು ಅದನ್ನ ತೆಗೆದುಬಿಟ್ಟು ಟಿವಿಲಿ ನಾನು ಏನು ಅವತ್ತೇನು ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರೀಪ್ಲೇ ಮಾಡಿ. ನಾನು ನೋಡೋಣ ಅಷ್ಟೊತ್ತಿಗೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಯ್ತು. ಖಂಡಿತ ಕೆಲಸ ಮಾಡಿರೋದಾಗೆ ಕೊಡ್ಲೇಬೇಕು, ಅದ್ರಲ್ಲಿ ನಾನೇನು ಇಲ್ಲ ಅಂತಲ್ಲ. ಫೈನಾನ್ಷಿಯಲ್ ಬಂದಾಗ ಹಣ ರಿಲೀಸ್ ಮಾಡ್ತಾರೆ ಫೈನಾನ್ಸ್ ಅವ್ರು. ನಾವೇನು ಮಾಡೋದು ಸರ್? ಈಗ ನೀವು ರಿಲೀಸ್ ಮಾಡಿಲ್ಲ ಅಂದ್ರೆ ಡಿಸೆಂಬರ್ ಒಳಗಡೆ ಈಗ ನಿಮ್ಮ ಹೈಕಮಾಂಡ್ ನ ಭೇಟಿ ಮಾಡಿ ದೂರು ಕೊಡ್ತಾರೆ. ಖಂಡಿತ ನಾನೇ ಟೈಮ್ ಫಿಕ್ಸ್ ಮಾಡ್ಕೊಡ್ತೀನಿ.